ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು SSP ಸ್ಕಾಲರ್‌ಶಿಪ್ ರಿಲೇಟೆಡ್ ಒಂದು ಸಿಂಪಲ್ ಅಪ್ಡೇಟ್ ಇದೆ. SSP ಸ್ಕಾಲರ್‌ಶಿಪ್ಪು SC ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಲಾಸ್ಟ್ ಡೇಟು ಎಕ್ಸ್ಟೆಂಡ್ ಆಗಿದೆ. ಅದು ಕೇವಲ 1 ದಿನಗಳವರೆಗೂ ಮಾತ್ರ ಎಕ್ಸ್ಟೆಂಡ್ ಆಗಿದೆ. ಇವತ್ತು ಮೇ 30, ಮೇ 31 ಲಾಸ್ಟ್ ಡೇಟ್ ಇದೆ. ಇದಕ್ಕಿಂತ ಮುಂಚೆ SC ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್‌ಶಿಪ್ ಹಾಕೋದಕ್ಕೆ ಮೇ 20ನೇ ತಾರೀಕು ಲಾಸ್ಟ್ ಡೇಟ್ ಇತ್ತು. ಈಗ ಮೇ 30 ಇರೋದ್ರಿಂದ ನಾಳೆ 31 ಇದೆ. ನಾಳೆ 1 ದಿನಗಳ ಕಾಲಾವಕಾಶ ಮಾತ್ರ ಇದೆ. KSOU ವಿದ್ಯಾರ್ಥಿಗಳು, ಹಲವಾರು ವಿದ್ಯಾರ್ಥಿಗಳು ರಿನ್ಯೂವಲ್ ಅಡ್ಮಿಷನ್ ಲೇಟ್ ಆಗಿರೋದ್ರಿಂದ ಅಪ್ಲಿಕೇಶನ್ ಇನ್ನೂ ಹಾಕ್ಕೊಂಡಿಲ್ಲ ಅಂದರೆ ಅಪ್ಲಿಕೇಶನ್ನ ಹಾಕ್ಕೊಳ್ಳಿ. ಇದೊಂದು ಸದಾವಕಾಶ ಅಂತಲೇ ಹೇಳಬಹುದು. ನೀವು BA ವಿದ್ಯಾರ್ಥಿಯಾಗಿ BA BCom ಡಿಗ್ರಿ ವಿದ್ಯಾರ್ಥಿಗಳಾಗಿದ್ದರೆ ನಿಮ್ಗೊಂದು 5,000, ಫಸ್ಟ್ ಇಯರ್ಗೆ, ಸೆಕೆಂಡ್ ಇಯರ್ಗೆ 6, ಫೈನಲ್ ಇಯರ್ಗೆ 8 ಈ ಥರ ಬರುತ್ತೆ. ಅದೇ ಡಬಲ್ ಡಿಗ್ರಿ MA MCom ಆಗಿದ್ದರೆ ನಿಮಗೆ 10,500 11,000 ಬರುತ್ತೆ. MBA ವಿದ್ಯಾರ್ಥಿಗಳಿಗೆ, SC ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ 20,000-22,000 ಬರುತ್ತೆ. MSc ವಿದ್ಯಾರ್ಥಿಗಳಿಗೆ ಇನ್ನೂ ಬರುತ್ತೆ. ಒಂದೇ ಒಂದಿನ ಕಾಲಾವಕಾಶ ಇದೆ. ಯಾರು ಸ್ಟಿಲ್ ಅಪ್ಲಿಕೇಶನ್ ಹಾಕ್ಕೊಂಡಿಲ್ವೋ ಅಂತಹ KSOU ವಿದ್ಯಾರ್ಥಿಗಳಿಗೆ ಇದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಅಪ್ಲಿಕೇಶನ್ನ ಆದಷ್ಟು ಬೇಗನೆ ಹಾಕ್ಕೊಳ್ಳಿ. ನಾಳೆ ಹಾಕ್ತೀನಿ ಅಂತ ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ. ನಾಳೆ ಸರ್ವರ್ ಜಾಸ್ತಿ ಪ್ರಾಬ್ಲಮ್ ಆಗಬಹುದು, ಸರ್ವರ್ ಇಶ್ಯೂ ಆಗಬಹುದು. ಆದ್ದರಿಂದ ಇವತ್ತೇ ಅಪ್ಲಿಕೇಶನ್ ಹಾಕೊಳ್ಳೋದಕ್ಕೆ ಟ್ರೈ ಮಾಡಿ. ನಾಳೆ ರಾತ್ರಿ 12 ಗಂಟೆವರೆಗೂ ನಿಮಗೆ ಟೈಮ್ ಇರುತ್ತೆ. ಇನ್ನು OBC ಸ್ಕಾಲರ್‌ಶಿಪ್ ಲಾಸ್ಟ್ ಡೇಟ್ ಸ್ಟಿಲ್ ಎಕ್ಸ್ಟೆಂಡ್ ಆಗಿಲ್ಲ. ಆಫ್ಟರ್ ಎಲೆಕ್ಷನ್ ಏನಾದರೂ ಎಕ್ಸ್ಟೆಂಡ್ ಆಗುತ್ತೇನೋ ಕಾಯಬೇಕು. ಅದ್ರ ಬಗ್ಗೆ ಯಾವುದೇ ರೀತಿಯ ಇನ್ಫಾರ್ಮೇಷನ್ ಸಿಕ್ಕಿಲ್ಲ. ನಿಮಗೆ SSP ರಿಲೇಟೆಡ್ ಏನಾದರೂ ಹೆಲ್ಪ್ ಬೇಕು ಅಂದರೆ 1902 ನಂಬರ್ಗೆ ಕಾಲ್ ಮಾಡಿ ಅದ್ರ ಸ್ವಲ್ಪ ಇನ್ಫಾರ್ಮೇಷನ್ ತೊಗೋಬಹುದು. ಆದಷ್ಟು ಬೇಗ ಎಲ್ಲರೂ ಅಪ್ಲಿಕೇಶನ್ನ ಹಾಕ್ಕೊಳ್ಳಿ, SC ಡಿಪಾರ್ಟ್ಮೆಂಟ್ ವಿದ್ಯಾರ್ಥಿಗಳು. ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪ ಅಂದರೆ ಲೇಬರ್ ಕಾರ್ಡ್ ಸ್ಕಾಲರ್‌ಶಿಪ್ಪು. ಲೇಬರ್ ಕಾರ್ಡ್ ಸ್ಕಾಲರ್‌ಶಿಪ್ಗೆ ಲಾಸ್ಟ್ ಟೈಮು ನೀವು ಸೇವಾ ಸಿಂಧುಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕಿತ್ತು. ಬಟ್ ಈ ವರ್ಷ ನೀವು SSP ಸ್ಕಾಲರ್‌ಶಿಪ್ ಇದೇ ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಸಾಕು, ಇಲ್ಲೇ ನಿಮಗೆ ಲೇಬರ್ ಕಾರ್ಡ್ ಸ್ಕಾಲರ್‌ಶಿಪ್ ಕೂಡ ಬರುತ್ತೆ ಅಂತ ಡಿಪಾರ್ಟ್ಮೆಂಟ್ ಅವರು ತಿಳಿಸಿದ್ದಾರೆ. ಇದ್ರ ಜೊತೆಗೆ ನಿಮ್ಮ ಲೇಬರ್ ಕಾರ್ಡ್ನ ಡಿಜಿಟಲ್ ಲೇಬರ್ ಕಾರ್ಡ್ ಆಗಿ ಲೇಬರ್ ಕಾರ್ಡ್ ಆಗಿ ಮಾಡ್ಕೊಳ್ಳೋದಕ್ಕೆ ಜೂನ್ 30ನೇ ತಾರೀಕುವರೆಗೂ ಟೈಮ್ ಇದೆ. ಇನ್ನೂ ನಿಮ್ಮ ಸೇವಾ ಸಿಂಧು ಲೇಬರ್ ಕಾರ್ಡ್ನ ಡಿಜಿಟಲ್ ಲೇಬರ್ ಕಾರ್ಡ್ ಮಾಡ್ಕೊಂಡಿಲ್ಲ ಅಂದರೆ ನೀವು ಡಿಜಿಟಲ್ ಲೇಬರ್ ಕಾರ್ಡ್ ಆಗಿ ಪರಿವರ್ತನೆ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಲೇಬರ್ ಡಿಪಾರ್ಟ್ಮೆಂಟ್ ಸ್ಕಾಲರ್‌ಶಿಪ್ ಬರುತ್ತೆ. ಲೇಬರ್ ಡಿಪಾರ್ಟ್ಮೆಂಟ್ ಸ್ಕಾಲರ್‌ಶಿಪ್ ಬರಬೇಕಂದ್ರೆ ವಿದ್ಯಾರ್ಥಿಯ ತಂದೆ ತಾಯಿ ಹೆಸರಲ್ಲಿ ಲೇಬರ್ ಕಾರ್ಡ್ ಇರಬೇಕು. ಲೇಬರ್ ಕಾರ್ಡಲ್ಲಿ ವಿದ್ಯಾರ್ಥಿ ಹೆಸರು ಇರಬೇಕು. ಇದು ಮಾನದಂಡ ಆಗಿರುತ್ತೆ ಲೇಬರ್ ಕಾರ್ಡ್ ಸ್ಕಾಲರ್‌ಶಿಪ್ ಪಡೆಯೋದಕ್ಕೆ. ಇದನ್ನು ಬಿಟ್ಟು ಆಯುಷ್ ಇಲಾಖೆಯಿಂದ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಸ್ಕಾಲರ್‌ಶಿಪ್ಗಳಿಗೂ ಕೂಡ ನಾಳೆನೇ ಲಾಸ್ಟ್ ಡೇಟ್ ಇದೆ. SC ವಿದ್ಯಾರ್ಥಿಗಳು ವಿಡಿಯೋ ನೋಡ್ತಾ ಇದ್ದರೆ ಅಪ್ಲಿಕೇಶನ್ ಹಾಕ್ಕೊಂಡಿಲ್ಲ ಅಂದರೆ ಮೊದಲು ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಕೆಲವರಿಗೆ ಕಮ್ಮಿ ಅಮೌಂಟ್ ಬರ್ಬೋದು, ಕೆಲವರಿಗೆ ಜಾಸ್ತಿ ಅಮೌಂಟ್ ಬರ್ಬೋದು. ಪಕ್ಕಾ ಅಮೌಂಟ್ ಅಂತೂ ಬರುತ್ತೆ. ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.